ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಕಿಡಿ ಹೊತ್ತಿಸಿದೆ. ಈಗ ಬಿಜೆಪಿ ಹೆಂಗೆ ತಿರುಗಿಸ್ಕೊಟ್ಟಿದೆ. ಭಾರತವನ್ನೇ ಮಾರಿದ ಮೋದಿ ಅದಾನಿಗೋಸ್ಕರ ಮತ್ತು ಅಮೆರಿಕದಲ್ಲಿ ಸಿಕ್ಕಾಕ್ಕೊಂಡು ಭಾರತವನ್ನೇ ಮಾರಿದ ಮೋದಿ ಅಂತ ಮುಗಿಬಿದ್ದಿದ್ದಾರೆ. ಅಂದರೆ ಟ್ರೇಡ್ ಡೀಲ್, US ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಯಾವ PM ಇಂಥ ಕೆಲಸ ಮಾಡ್ತಿರ್ಲಿಲ್ಲ, ಅಂಥ ಕೆಲಸ ಮಾಡಿದ್ದಾರೆ ಮೋದಿ. ಎಪ್ಸ್ಟೀನ್ ಫೈಲ್ಸ್ ಮತ್ತೆ ಅದಾನಿ ಕೇಸ್ ಅಂತ ದೊಡ್ಡದಾಗಿ ರಾಹುಲ್ ಗಾಂಧಿ ಅವರು ಎತ್ಕೊಂಡಿದ್ದಾರೆ. BJP ಹೆಂಗೆ ತಿರುಗಿಸ್ಕೊಟ್ಟಿದೆ ಅದಕ್ಕೆ ತಾಕತ್ತಿದ್ರೆ ಸಾಕ್ಷಿ ಕೊಡಿ. ರಾಹುಲ್ ಗಾಂಧಿ ಅವ್ರಿಗೆ ಯಾವ ರೀತಿ ತಿರುಗಿಸಿಕೊಟ್ಟಿದೆ ಕಮಲ ಪಡೆ. ಕೋಲಾಹಲವನ್ನು ಎಬ್ಬಿಸಿದೆ ಈ ಬೆಳವಣಿಗೆ. ಯಾಕೆ ಓಡಿ ಹೋದ್ರು ರಾಹುಲ್ ಗಾಂಧಿ ಅವರಲ್ಲಿಂದ? ಇಷ್ಟೆಲ್ಲ ಗಂಭೀರ ಸ್ವರೂಪದ ವಿಚಾರವನ್ನು ಎತ್ತಿದ ರಾಹುಲ್ ಗಾಂಧಿಯವರು ಓಡಿ ಹೋಗಿದ್ಯಾಕೆ? BJP ನೋಡಿ ಯಾವ ರೀತಿ ಪ್ರಹಾರವನ್ನು ಮಾಡ್ತಿದೆ ರಾಹುಲ್ ಗಾಂಧಿ ವಿರುದ್ಧ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿಯವರು ಮಾತಾಡೋದಕ್ಕೆ ನಿಂತಿರೋದು ಯಾವ ವಿಷಯದ ಮೇಲೆ? ಬಜೆಟ್ ಮೇಲೆ ಮಾತಾಡಬೇಕಿತ್ತು, ರಾಷ್ಟ್ರಪತಿ ವಂದನಾ ನಿರ್ಣಯದ ಮೇಲೆ ಮಾತಾಡಬೇಕಿತ್ತು. ಅವರು ಏನನ್ನೇ ಉಲ್ಲೇಖ ಮಾಡೋದಾದ್ರು, ಏನಾದರೂ ಗಂಭೀರವಾದ ಅಲಿಗೇಷನ್ನು ಮಿನಿಸ್ಟ್ರ್ ವಿರುದ್ಧ ಮಾತಾಡಬೇಕಂದ್ರೆ ಅದನ್ನು ಮೊದಲೇ ಉಲ್ಲೇಖ ಮಾಡಿ ಅವಕಾಶವನ್ನು ಪಡ್ಕೊಳ್ಬೇಕಿತ್ತು. ಇದು ಯಾವುದನ್ನು ಮಾಡದೆ, ಸಂಸತ್ನ ನಿಯಮವನ್ನೇ ಪಾಲಿಸದೆ ಬಾಯಿಗೆ ಬಂದಂಗೆ ಅಲ್ಲಿ ನಡ್ಕೊಂಡಿದ್ದಾರೆ ಅನ್ನುವ ಆಕ್ರೋಶ ಸಿಡಿತು ಒಂದು ಕಡೆ. ಓಕೆ, ರಾಹುಲ್ ಗಾಂಧಿಯವರು ಕೇಳಿರುವ ಪ್ರಶ್ನೆಗಳು ಸ್ಪೀಕರಲ್ಲಿ, ಅಂದರೆ ಸ್ಪೀಕರ್ ಚೇರಲ್ಲಿ ಇವತ್ತು ಜಗದಾಂಬಿಕಾ ಪಾಲ್ ಅವರು ಏನು ಕೂತಿದ್ದಾರೆ, ಓಂ ಬಿರ್ಲಾ ಅವರು ನನ್ನ ಮೇಲಿನ ಆರೋಪ ಏನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದಾರಲ್ಲ, ಅದು ಕ್ಲಿಯರ್ ಆಗೋ ತನಕ ನಾನು ಆ ಚೇರ್ ಹತ್ತಲ್ಲ ಅಂತ ಶಪಥ ಮಾಡಿ ಸೆಡ್ ಹೊಡೆದಿದ್ದಾರಲ್ಲ, ಜಗದಾಂಬಿಕಾ ಪಾಲ್ ಅವರು ಕೂತಿದ್ದಾರೆ ಚೇರಲ್ಲಿ. ಅವರು ಪರಿಯಾಗಿ ಇವ್ರಿಗೆ ಕ್ಲಾಸ್ ತಗೊಳ್ತಾರೆ. ನಿಮ್ಗೆ ಏನು ಅವಕಾಶ ಇದೆಯೋ ಅದನ್ನು ಮಾತಾಡಿ. ಆ ನಿಯಮವನ್ನು ಮೀರಿ ಎಲ್ಲಿಗೆ ಹೋಗ್ತಿದ್ದೀರಿ, ಏನಕ್ಕೆ ನೀವು ಅವಕಾಶ ತಗೊಂಡಿದ್ರು ಅದನ್ನು ಮಾತಾಡಿ. ಪರಿಯಾಗಿ ಕ್ಲಾಸ್ ತಗೊಳ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಹೋಗೋದೇನು, ಯಾವುದೇ ಪ್ರಧಾನಿ ಭಾರತವನ್ನು ಈ ರೀತಿ ಮಾರ್ಕೊಳ್ತಿರ್ಲಿಲ್ಲ. US ಭಾರತ ನಡುವೆ ಈಕ್ವಲ್ ರಿಲೇಷನ್ಶಿಪ್ಪು, ಗೌರವ ಪರಸ್ಪರ ಇರಬೇಕಿತ್ತು. ಆದರೆ ಭಾರತವನ್ನು ಆಡಬಿಟ್ಟಿದ್ದಾರೆ. ಟೆಕ್ಸ್ಟೈಲ್ ಸೆಕ್ಟರು ಕೊಲ್ಯಾಪ್ಸ್ ಆಗುತ್ತೆ, ರೈತರು ಕೊಚ್ಕೊಂಡು ಹೋಗ್ತಾರೆ ಈ ಅಮೆರಿಕ ವಸ್ತುಗಳಲ್ಲಿ. ಮತ್ತೊಂದು ಕಡೆ ಎನರ್ಜಿ ಕಾಂಪ್ರಮೈಸ್ ಆಗಿದೆ ಭಾರತ ಎನರ್ಜಿ ಸೆಕ್ಟರಲ್ಲಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಡೇಟಾ ಸಂಬಂಧಪಟ್ಟಂತೆ ಭಾರತವನ್ನು ಮಾರಿಕೊಂಡಿದೆ ಮೋದಿ ಸರ್ಕಾರ ಅಂತ ಮುಗಿಬಿದ್ದಿದ್ದಾರೆ. ಕಾರಣ ಇಷ್ಟೇ, BJPಯ ಫಂಡ್ ಸೆಕ್ಯೂರ್ ಮಾಡ್ಕೊಳ್ಳೋದು, ಫಂಡು ಮತ್ತೊಂದು ಇದೆಲ್ಲ ಅದಾನಿ ಕೇಸಲ್ಲಿ ಓಪನ್ ಆಗಿಬಿಟ್ಟಿದೆ. ಅದೇನಾದರೂ ಪೀಕಿಗೆ ಹೋಗಿಬಿಟ್ರೆ BJPಯ ಬುಡವೇ ಅಲುಗಾಡುತ್ತೆ. ಅದಾನಿ ರಕ್ಷಣೆ ಮಾಡೋದಕ್ಕೋಸ್ಕರ ಭಾರತವನ್ನು ಮಾರಿದ್ದಾರೆ. ಎಪ್ಸ್ಟೀನ್ ಫೈಲ್ಸಲ್ಲಿ ಸಿಕ್ಕಾಕ್ಕೊಂಡು ಮೋದಿ ಭಾರತವನ್ನು ಮಾರಿದ್ದಾರೆ ಅಂತ ಹೇಳ್ತಿರೋದು. ಸಿಂಪಲ್ ಆನ್ಸರ್. ಇಷ್ಟೆಲ್ಲ ಗಂಭೀರವಾದದ್ದು, ಎಷ್ಟು ಗಂಭೀರವಾದದ್ದು ಅಂದರೆ ಇದನ್ನು ಪ್ರೂವ್ ಮಾಡಿಬಿಟ್ರೆ ಮೋದಿ ಸರ್ಕಾರ ಇವತ್ತೇ ಬಿದ್ದೋಗುತ್ತೆ. ಜನ ಒಂದು ನಿಮಿಷನೂ ಇರೋದಕ್ಕೆ ಬಿಡಲ್ಲ. ಪ್ರೂವ್ ಮಾಡಿಬಿಡಿ. ಎಷ್ಟು ದೊಡ್ಡ ಅಸ್ತ್ರ ಸಿಕ್ಕಿದೆ ರಾಹುಲ್ ಗಾಂಧಿ ಅವ್ರಿಗೆ. ಇದನ್ನು ಅಥೆಂಟಿಕೇಟ್ ಮಾಡಿ, ಅಂದರೆ ನಾನು ಈಗಲೇ ಮಾಡ್ತೀನಿ ಅಂತಿದ್ದಾರೆ. ಸಾಕ್ಷಿಯನ್ನು ಬಿಟ್ಟೇ ಮಾತಾಡಿಬಿಟ್ಟಿದ್ರೆ ರಾಹುಲ್ ಗಾಂಧಿ ಅವರಷ್ಟು ಸ್ಟ್ರಾಂಗ್ ಲೀಡರ್ ಭಾರತದಲ್ಲಿ ಇವತ್ತು ಮತ್ತೊಬ್ಬರು ಇರ್ತಾ ಇರಲಿಲ್ಲ. ಎಪ್ಸ್ಟೀನ್ ಫೈಲ್ಸ್ ಏನು ಹೇಳ್ತಿದ್ದಾರೆ ಮತ್ತು ಅದಾನಿ ಕೇಸ್ಗೋಸ್ಕರ ಟ್ರೇಡ್ ಡೀಲ್ ಆಗಿರೋದು, ಅವರನ್ನು ಬಚಾವ್ ಮಾಡಿ ಸರ್ಕಾರದ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕೆ ಅಂತ ಏನು ಹೇಳ್ತಿದ್ದಾರೆ, ಅದರ ಸಾಕ್ಷಿ ಇಟ್ಟುಬಿಟ್ಟಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಮ್ಯಾಚೇ ಇರ್ತಿರ್ಲಿಲ್ಲ. ಇಷ್ಟು ವರ್ಷಗಳ ಹರಸಾಹಸ ಏನು ರಾಹುಲ್ ಗಾಂಧಿ ಅವರು ಈಗ BJP ಅವರು ಅದನ್ನೇ ಹೇಳ್ತಿದ್ದಾರೆ, ಸೆಂಚುರಿ ಬಾರಿಸ್ತಾರೆ ಸದ್ಯದಲ್ಲೇ. ಅವರ ಸೋಲಿನ ಸರಮಾಲೆ ಅವರ ನಾಯಕತ್ವದಲ್ಲಿ ಸೆಂಚುರಿ ಬಾರಿಸತ್ತೆ, ಮತ್ತು 4-5 ರಾಜ್ಯಗಳ ಚುನಾವಣೆ ಇದೆ ಅಂತ. ಇಷ್ಟು ವರ್ಷಗಳ ಪ್ರಯಾಸ ಎಲ್ಲ ಒಂದೇ ಕ್ಷಣದಲ್ಲಿ ಫಲ ಕೊಟ್ಬಿಡ್ತಿತ್ತು. ನರೇಂದ್ರ ಮೋದಿ ಸರ್ಕಾರವನ್ನ ಬೀದಿಯಲ್ಲಿ ನಿಲ್ಲಿಸಬಹುದಿತ್ತು. ಸಾಕ್ಷಿ ಕೊಟ್ಟು ಬಿಟ್ಟಿದ್ರೆ ರಾಹುಲ್ ಗಾಂಧಿ ಅವರು. बार एक चीज का हम रिपीट कर रहे हैं. हमने शुरू से सर आप लोग बैठिए ना, ये बोल सकते हैं, बोलने दो उनको. इसको कोई रूल मालूम नहीं है, पीछे से खड़े हो जाते हैं बिना मतलब का. इनका लीडर ऑपोजिशन को डिस्टर्ब करते हैं. सर आपने एक रूलिंग दिया है मिस्टर राहुल सर, बीइंग ए पार्लियामेंट्री अफेयर मिनिस्टर, ही से मेरा एक पॉइंट ऑफ ऑर्डर जो आपने रूलिंग दिया है,
मैंने तब भी कहा, राहुल गांधी जी ने बार बार रिपीट किया, हमने फिर भी कहा कि आप नेक्स्ट सब्जेक्ट पे जाइए, हम लोग सुनने के लिए बैठे। आप फिर से रिपीट किया, दो तीन मुद्दे आपने प्रधानमंत्री जी का नाम लेकर के आप जो शब्द इस्तेमाल किया और जो आपने एलिगेशन लगाया, मैं चेयर के माध्यम से मैं आपको अनुरोध करता हूं और ये मेरा डिमांड भी है कि आपने जितना एलिगेशन लगाया है, चेयरमैन ने रूलिंग देने के बावजूद भी आपने एलिगेशन लगाया, आपको ऑथेंटिकेशन करना पड़ेगा, क्योंकि आप लीडर ऑफ अपोजिशन है। आप मामूली आप सामान्य सदस्य नहीं है, यू आर द लीडर ऑफ अपोजिशन। व्हेन यू स्पीक ऑन सर्टेन थिंग, देयर इज अ सीरियस कॉनोटेशन। I would urge honorable leader of opposition, because he is the leader of opposition, all the points he has made have serious repercussion. He must authenticate on all the allegations he has made. I will authenticate right now. I've got it. You have to Because let me authenticate. Kindly. 352 clause Roman 5. Sri Ravi Shankar ji. While speaking, reflect upon the conduct of persons in high office authority unless discussion is based on a substantive motion drawn in terms of proper terms. अभी उन्होंने प्राइम मिनिस्टर का नाम लिया, मंत्रियों का नाम लिया, has he made any substantive motion? नहीं है तो रिजेक्ट करिए। जमाने में मतलब महात्मा गांधी, सरदार पटेल और लोकमान्य तिलक वाली पार्टी थी। आज अगर किंग जेम्स द फर्स्ट वाज द वाइजेस्ट फूल इन क्रिश्चियनडम, so we can say that Rahul Gandhi is the wisest fool in Congressdom. और यह भी मैं बताना चाहता हूं कि उन्होंने कहा कि देश को बेच दिया गया है। मुझे लगता है सामान्य कूटनीति। ಸೊ ಈಗ ಬಿಜೆಪಿ ಸೆಷನ್ನಲ್ಲಿ ಏನು ಈ ಗಲಾಟೆ ಜೋರಾಯ್ತಲ್ಲ, ನೋಟಿಸನ್ನು ಕೊಡ್ತಾ ಇದೆ, ಸ್ಪೀಕರ್ಗೆ ನೋಟಿಸನ್ನು ಕೊಟ್ಟು ರಾಹುಲ್ ಗಾಂಧಿ ಅವರು ಸಾಕ್ಷಿ ಇಡಬೇಕು, ಇಲ್ಲ ಕ್ರಮ ಆಗಬೇಕು ಅನ್ನೋ ರೀತಿಯಲ್ಲಿ ಆ್ಯಕ್ಷನ್ಗೆ ಮುಂದಾಗ್ತಿದೆ ಸದನದ ಒಳಗಡೆ. ಹೊರಗಡೆ ಇದನ್ನು ತೀವ್ರ ಸ್ವರೂಪದಲ್ಲಿ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರಲ್ಲ, ಇದನ್ನು ಲೈಟಾಗಿ ತೊಗೊಂಡ್ರೆ ಏನಾಗುತ್ತೆ, ಒಂದು ಏನಾದರೂ ಆಗಿದೆಯೇನೋ ಅನ್ನೋ ಅನುಮಾನ ಜನಕ್ಕೆ ಬರಬಹುದು, ಮತ್ತೊಂದು ಇದು ದೇಶಕ್ಕೆ ಮಾಡ್ತಿರುವಂಥ ದೊಡ್ಡ ಅವಮಾನ, ಭಾರತವನ್ನೇ ಬಹಳ ಕೆಳಗಡೆ ಇಟ್ಟಂಗಾಗತ್ತೆ. ಜಾಗತಿಕ ಒಂದು ಬಹಳ ದೊಡ್ಡ ಟ್ರೇಡ್ ಡೀಲ್ ವಿಚಾರ ಅಲ್ವಾ ಇದು, ಈ ಗ್ಲೋಬಲ್ ವಿಚಾರದಲ್ಲಿ ಭಾರತವನ್ನು ಕೆಳಗಡೆ ಇಟ್ಟಂಗಾಗತ್ತೆ. ಸೊ ಬಿಜೆಪಿ ಇದನ್ನು ತುಂಬಾ ಸೀರಿಯಸ್ ಆಗಿ ಹೊರಗಡೆ ಒಳಗಡೆ, ಸೊ ತಕ್ಷಣ ಸಾಕ್ಷಿ ಇಡಿ ಅನ್ನೋದು ಒಂದು, ಮತ್ತೆ ಅವರು ಕೇಳಿರುವಂತಹ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಅನುರಾಗ್ ಠಾಕೂರ್ ಅವರು, ಕಿರಣ್ ರಿಜಿಜು ಅವರು ಆನ್ಸರ್ ಮಾಡಿದ್ದಾರೆ. ಮತ್ತೆ ಸಚಿವರ ಅವರು ಹರ್ದೀಪ್ ಪುರಿ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ, ಎಪ್ಸ್ಟೈನ್ ಫೈಲ್ಸು ಅದು ಇದು ಅಂತ. ಎಲ್ಲಕ್ಕಿಂತ ಆಶ್ಚರ್ಯ ಏನಂದ್ರೆ, ಉತ್ತರ ಪಡ್ಕೊಳ್ಬೇಕಲ್ವಾ, ಇಷ್ಟು ದೊಡ್ಡ ಪ್ರಶ್ನೆ ಕೇಳಿರುವಂಥ ರಾಹುಲ್ ಗಾಂಧಿ ಅವರು ಉತ್ತರ ಕೊಡೋಕ್ಕಿಂತ ಮುಂಚೆನೆ ಮಿನಿಸ್ಟರ್ ಉತ್ತರ ಕೊಡೋಕೆ ಎದ್ದು ನಿಲ್ವಾಗ ಯಾಕೆ ಓಡ್ ಹೋದ್ರು ಸದನ ಬಿಟ್ಟು ಅನ್ನುವ ಪ್ರಶ್ನೆಯನ್ನು ಬಿಜೆಪಿ ಕೇಳ್ತಿರೋದು. ಇವರು ವಿದೇಶದಿಂದ ಬರ್ತಾರೆ, ಅಲ್ಲಿಂದೇನೋ ತಗೊಂಡು ಬಂದು ಇಲ್ಲಿ ದೊಡ್ಡ ಗಂಭೀರವಾದ ಆರೋಪ, ದೇಶಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಮಾಡ್ತಾರೆ, ಆಮೇಲೆ ವಿದೇಶಕ್ಕೆ ಓಡ್ ಹೋಗ್ತಾರೆ. ಯಾಕೆ ಓಡ್ ಹೋದ್ರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆನ್ಸರ್ ಕೇಳಿಸ್ಕೊಳ್ಳದೆ ಓಡ್ ಹೋಗೋರನ್ನ ಏನಂತ ಕರಿಬೇಕು ಅಂತ ಬಿಜೆಪಿ ಈಗ ಮುಗಿ ಬೀಳ್ತಾ ಇದೆ. ಬಜೆಟ್ನಲ್ಲೂ ಕೂಡ ಅದಕ್ಕೆ ಪೂರಕವಾಗಿ IT ಸೆಕ್ಟರ್ ಡೇಟಾ, ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಘೋಷಣೆ, ಅಮೆರಿಕ ಟ್ರೇಡ್ ಡೀಲ್ ಮಂಡಿಯೂರಿರೋದು ಎಲ್ಲ ಒಂದಕ್ಕೊಂದು ಲಿಂಕ್ ಮಾಡಿ ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡ್ತಿರೋದು. ಆದರೆ ಭಾರತ ಇವತ್ತು AI ಅಲ್ಲಿರಬಹುದು, ಸೆಮಿಕಂಡಕ್ಟರಲ್ಲಿರಬಹುದು, ಡೇಟಾ ಸೆಕ್ಟರಲ್ಲಿ ಏನು ಪ್ರಗತಿಯನ್ನು ಸಾಧಿಸಿದೆ, NDA ಸರ್ಕಾರದ ಅವಧಿಯಲ್ಲಿ ಏನು ಪ್ರಗತಿಯಾಗಿದೆ, ಹಿಂದೆ ಏನು ಪರಿಸ್ಥಿತಿ ಇತ್ತು ಅನ್ನುವ ಅಂಕಿಅಂಶಗಳ ಸಮೇತ ಕಾಂಗ್ರೆಸ್ಗೆ ಟೈಟ್ ಸ್ಲ್ಯಾಪ್ ಕೊಟ್ಟಿದೆ ಬಿಜೆಪಿ. ಅಂದರೆ ಕೇಂದ್ರ ನರೇಂದ್ರ ಮೋದಿ ಅವರ ಟೀಮ್ ಮಂತ್ರಿಗಳದನ್ನು ಅಂಕಿಅಂಶದ ಸಮೇತ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾದರೆ ಅಭಿವೃದ್ಧಿ ಅಂತ ಇದನ್ನು ಕರೀದೆ ಇನ್ನೇನು ಹೇಳ್ತೀರಿ? ನಿಮ್ಮ ಈ ಸುಳ್ಳು ಆರೋಪಗಳು ಯಾವ ಹಂತಕ್ಕೆ ಇವತ್ತು ಸದನವನ್ನು ಇಳಿಸಿದ್ದೀರಿ ನೀವು ಅಂದರೆ, ಇದುವರೆಗೂ ಈ ಲೋಕಲ್ ಈ ಹುಡುಗರು ಬೀದಿಯಲ್ಲಿ ಮಾತಾಡೋ ಲ್ಯಾಂಗ್ವೇಜಲ್ಲಿ ಇಂತಹ ಅತ್ಯಂತ ಕೀಳು ಮಟ್ಟದ ಆರೋಪ ಈ ರೀತಿಯಲ್ಲಿ ನಡೆದೇ ಇರಲಿಲ್ಲ, ಅದನ್ನೂ ಮಾಡಿಬಿಟ್ರಿ ನೀವು ಅಂತ ಈಗ ಬಿಜೆಪಿಗರು ಮುಗಿಬಿದ್ದಿರೋದು. ಅತ್ಯಂತ ಲೋ ಸ್ಟ್ಯಾಂಡರ್ಡ್ಗೆ ತಗೊಂಡು ಹೋಗ್ಬಿಟ್ಟಿದ್ದೀರಾ ಇವತ್ತು.
ನಿಮ್ಮ ಜವಾಬ್ದಾರಿಯನ್ನು ಮರೆತು ಅಂತ ಮುಗಿಬಿದ್ದಿದ್ದಾರೆ. ಸೊ ಟ್ರೇಡ್ ಡೀಲ್ ವಿಚಾರದಲ್ಲಿ ಈಗಾಗಲೇ ಭಾರತ ಸರ್ಕಾರ ತನ್ನ ನಿಲುವನ್ನು ಕ್ಲಿಯರ್ ಮಾಡಿದೆ. ಅಗ್ರಿಕಲ್ಚರ್, ಡೈರಿ ಸೆಕ್ಟರ್ ಮತ್ತು ಕುಕ್ಕುಟೋದ್ಯಮ, ಪೌಲ್ಟ್ರಿ ಜೊತೆಗೆ ಭಾರತದ ಹಿತ ಯಾವುದರಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗಲ್ಲ. ಟೆಕ್ಸ್ಟೈಲ್ ಇರಬಹುದು, ಇನ್ನೊಂದಿರಬಹುದು. ರಷ್ಯಾದಿಂದ ಆಯಿಲ್ ಬೈ ಮಾಡೋ ವಿಚಾರದಲ್ಲಿ ನಾವು ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ, ಮಾರ್ಕೆಟ್ನ ಬೆಲೆ ಏರಿಳಿತಕ್ಕೆ ತಕ್ಕಂತೆ, ನಮ್ಮ 140 ಕೋಟಿ ಜನಕ್ಕೆ ಬೇಕಾದಂತೆ ಎಲ್ಲಿಂದ ಬೇಕಾದರೂ ಖರೀದಿ ಮಾಡ್ತೀವಿ. ನಮ್ಮನ್ನು ಯಾರು ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಓಪನ್ ಆಗೇ ಹೇಳಿದ್ದಾರೆ. ಸರಿ, ಈಗ ಅಮೆರಿಕ ಮಾನಿಟರ್ ಮಾಡ್ತಿದೆ, ನಾವು ಅಲ್ಲಿಂದ ಮತ್ತೆ ಆಯಿಲ್ ತೊಗೊಳ್ತೀವಾ ಇಲ್ವಾ, ಇದೆಲ್ಲ ಒಂದಿಷ್ಟು ವಿಷಯಗಳಾಗ್ತಿವೆ. ಸರಿ, ಭಾರತ ಇದರಿಂದ ಲಾಭನೇ ಮಾಡ್ಕೊಂಡಿದೆ ತಾನೆ. ರಷ್ಯಾದಿಂದ ಆಯಿಲ್ ತಗೊಳ್ತಾ ಇತ್ತು ಭಾರತ, ಸಿಕ್ಕಾಪಟ್ಟೆ ಅದರಿಂದ ದೇಶಕ್ಕೆ, ಇಡೀ ಜಗತ್ತಿಗೆ ಅನುಕೂಲ ಆಯಿತು. ಈಗ ನಾವು ಬೇರೆ ಬೇರೆ ದಾರಿಗಳನ್ನು ಹುಡುಕೊಳ್ಬಹುದು. ನಮಗೆ ಬೇರೆ ಕಡೆ ಚೆನ್ನಾಗಿ ಕಡಿಮೆಲಿ ಸಿಕ್ಕಿದ್ರೆ ಅದನ್ನು ತೊಗೊಳ್ಬಾರ್ದು ಅಂತ ನಮ್ಮನ್ನು ಯಾರಾದರೂ ಕಟ್ ಹಾಕಿದಾರಾ? ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ರೀಚ್ ಆಗಬೇಕು. ಸರಿ, ಅದರಿಂದ ರಷ್ಯಾದ ಜೊತೆ ಕಟ್ ಡೌನ್ ಮಾಡಿದ್ರೂ ಕೂಡ ರಾಹುಲ್ ಗಾಂಧಿಯವರು ಅಥವಾ ಅಮೆರಿಕ ತಾನೇ ಘೋಷಣೆ ಮಾಡ್ಕೊಳ್ತಿರೋ ಥರ ಅಂತಹ ಯಾವುದೇ ಕಂಡೀಷನನ್ನು ಹಾಕಲಾಗಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾಗಿದೆ. ಓಕೆ, ಅದೇ ರೀತಿಯಲ್ಲಿ ಹೋದರೂ ಕೂಡ ನಮಗೆ ಟ್ರೇಡ್ ಡೀಲ್ ಫೈನಲ್ ಮಾಡೋಕೆ ಅಮೆರಿಕ ತನಗೆ ಬೇಕಾದಂತಹ ಬೆಲೆಯಲ್ಲಿ ದೊಡ್ಡ ಮಟ್ಟದ ಒತ್ತಡ ಹೇರ್ತಿತ್ತು. ಆದರೆ ಇವತ್ತು ರಷ್ಯನ್ ಆಯಿಲ್ ಅನ್ನೋ ಒಂದು ಫ್ಯಾಕ್ಟರು ಭಾರತಕ್ಕೆ ಬೇಕಾದಂತೆ ಈಕ್ವಲಿ ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿ ಈ ಟ್ರೇಡ್ ಡೀಲ್ ಫೈನಲ್ ಆಗೋ ಥರ ಮಾಡ್ತು. ಯಾಕಂದರೆ ಅವರು ರಷ್ಯಾ ಆಯಿಲ್ ವಿಚಾರದಲ್ಲಿ ಹಠ ಹಿಡಿದು ಕೂತ್ಕೊಂಡ್ರೆ ಬಿಟ್ಟರೆ ಟ್ರೇಡ್ ಡೀಲ್ ಅವ್ರಿಗೆ ಪ್ರತಿಷ್ಠೆಯಾಗಿರಲಿಲ್ಲ. ಸೊ ಭಾರತಕ್ಕೆ ಎಲ್ಲ ರೀತಿಯಿಂದ ಅನುಕೂಲವನ್ನು ಮಾಡಿಕೊಟ್ಟಿದೆ ಈ ಟ್ರೇಡ್ ಡೀಲ್ ಅನ್ನುವ ಎಲ್ಲ ಅಂಕಿಅಂಶದ ಸಮೇತ ವಿವರಣೆಯನ್ನು ಪಿಯೂಷ್ ಗೋಯಲ್ ಅವರು ಭಾರತ ಸರ್ಕಾರ ಕೊಟ್ಟಿದೆ. ಆದರೆ ರಾಹುಲ್ ಗಾಂಧಿಯವರು ಈಗ ಅದಾನಿ ಬಚಾವ್ ಮಾಡ್ಕೊಳ್ಳೋಕೆ, ಮುಖ ಉಳಿಸ್ಕೊಳ್ಳೋಕೆ, ಎಪ್ಸ್ಟೀನ್ ಫೈಲ್ಸ್ ರಹಸ್ಯ ಹೊರ ಬರದಂತೆ ತಡೆಯೋದಿಕ್ಕೆ ಈ ಟ್ರೇಡ್ ಡೀಲ್ ಫೈನಲ್ ಮಾಡಿದ್ದಾರೆ ಅಂತ ಮುಗಿಬಿದ್ದಿದ್ದಾರೆ. ಸೊ ದೇಶ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಇದನ್ನು ಕರೀತಾ ಇದೆ. US ಟ್ರೇಡ್ ಡೀಲ್, EU ಟ್ರೇಡ್ ಡೀಲ್, ಮದರ್ ಆಫ್ ಆಲ್ ಡೀಲ್ಸ್. ಇಷ್ಟು ದೊಡ್ಡದೊಂದು ಬೆಳವಣಿಗೆ ಆಗಿದೆ ಭಾರತಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ. ಆದರೆ ಇದನ್ನು ಕಂಪ್ಲೀಟ್ ರಿವರ್ಸ್ ಆ್ಯಂಗಲಲ್ಲಿ ರಾಹುಲ್ ಗಾಂಧಿಯವರು ದೇಶದ ಮುಂದೆ ಏನು ಸುಳ್ಳು ಹೇಳ್ತಿದ್ದಾರೆ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತ BJP ಶಪಥಗೈದಿರೋದು. ಫಸ್ಟ್ ಅಥೆಂಟಿಕೇಟ್ ಮಾಡಿ, ನೀವು ಸಾಕ್ಷಿ ಕೊಟ್ಟು ಮಾತಾಡಿ, ಇಲ್ಲ ನಾವೇ ನಿಮ್ಮ ರಹಸ್ಯ, ನೀವು ಏನು ಸುಳ್ಳು ಹೇಳಿದ್ದೀರಾ ಅನ್ನೋದನ್ನು ಬಯಲು ಮಾಡ್ತೀವಿ ಅಂತ ಓಪನ್ ಚಾಲೆಂಜ್ ಹಾಕಿದ ಕಮಲ ಪಡೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.